ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪೊಲೀಸ್ ಪರೀಕ್ಷೆಗೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ ಒಂದು ಕಾರಣದಿಂದಾಗಿ ನಮ್ಮ ಒಂದು ತರಗತಿಗಳನ್ನು ಇನ್ನು ಮುಂದೆ ಹೇಳಿಕೆ ರೂಪದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ. ನೋಡಿ, ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ ಸ್ವಲ್ಪ ಜಿಯೋಗ್ರಫಿ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ನಿಮಗೆ ಇವತ್ತು ಸಿಗುತ್ತವೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಕರ್ನಾಟಕದ ಮಲೆನಾಡು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮಲೆನಾಡು ಪ್ರದೇಶ ಅಂತ ಅಂದರೆ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ. ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತ ಅಂದರೆ ಪಶ್ಚಿಮ ಘಟ್ಟಗಳು. ನಮ್ಮ ಒಂದು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಅಂತ ನಾವು ಕರಿತೇವೆ. ಇಲ್ಲಿ ಮೊದಲನೇ ಹೇಳಿಕೆ ನೋಡ್ಬೋದು. ಮೊದಲನೇ ಹೇಳಿಕೆ ಇದು ಕರಾವಳಿ ಮೈದಾನ ಹಾಗೂ ಬಯಲು ಸೀಮೆ ಮೈದಾನ ಪ್ರದೇಶಗಳ ನಡುವಿನ ಪರಿವರ್ತನಾ ವಲಯ ಆಗಿದೆ ಅಂತ, ಅಥವಾ ಟ್ರಾನ್ಸಿಷನ್ ಝೋನ್ ಆಗಿದೆ ಅಂತ. ಓಕೆನಾ? ಇದು ಮೊದಲನೇ ಹೇಳಿಕೆ. ಇದು ನೈಋತ್ಯ ಮುಂಗಾರು ಮಳೆಯಿಂದಾಗಿ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದೆ ಅಂತ ಎರಡನೇ ಹೇಳಿಕೆ. ಅದೇ ರೀತಿ ಮೂರನೇ ಹೇಳಿಕೆಯನ್ನು ನೋಡಿದರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಈ ಒಂದು ಪ್ರದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್. ಯಾವ ರೀತಿ ಹೇಳಿಕೆಗಳನ್ನು ಕೇಳಿದರೆ ನೀವು ನೋಡ್ಬೋದು. ಇದು ಕರಾವಳಿ ಮೈದಾನ ಹಾಗೂ ಬಯಲು ಸೀಮೆಯ ಪ್ರದೇಶಗಳ ನಡುವಿನ ಪರಿವರ್ತನಾ ವಲಯ ಆಗಿದೆ. ಇದು ನೈಋತ್ಯ ಮುಂಗಾರು ಮಳೆಯಿಂದಾಗಿ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದೆ. ನೆಕ್ಸ್ಟ್ ಮೂರನೇದೇನಪ್ಪ ಅಂತ ಅಂದರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಪ್ರದೇಶದಲ್ಲಿ ಇದೆ ಅಂತ. ನೀವು ಹೇಳಿಕೆಗಳನ್ನು ನೀವು ಈಗ ಗಮನಿಸಿದ್ರಿ ಅಂತಂದರೆ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, ಮತ್ತು 1, 2, 3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನಾಲ್ಕನೇದೇನಪ್ಪ ಅಂತ ಅಂದರೆ 2 ಮತ್ತು 3 ಮಾತ್ರ ಅಂತ, 1 ಮತ್ತು 3 ಮಾತ್ರ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ನೀವು ನೋಡ್ಬೋದು. ನೋಡಿ, ಮಲೆನಾಡು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ 2 ಮತ್ತು 3 ಮಾತ್ರ ಅಂತ. 2 ಮತ್ತು 3 ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಯಾಕಪ್ಪ ಒಂದನೇದು ತಪ್ಪು ಅಂತ ನೀವು ಕೇಳ್ಬೋದು. ಒಂದನೇದು ಯಾಕಪ್ಪ ತಪ್ಪಂತ ಅಂದರೆ ಅರೆ ಮಲೆನಾಡು ಪ್ರದೇಶ ಅಥವಾ ಘಟ್ಟ ಪ್ರದೇಶ ಅಥವಾ ಮೈದಾನ ಪ್ರದೇಶದ ಪಶ್ಚಿಮ ಅಂಚು ಪರಿವರ್ತನಾ ವಲಯವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಮಲೆನಾಡು ಪ್ರದೇಶವು ಪಶ್ಚಿಮ ಘಟ್ಟಗಳ ಪ್ರಮುಖ ಪರ್ವತ ಭಾಗ ಆಗಿದೆ. ನೋಡಿ, ಇಲ್ಲೇನು ಕೇಳಿದ್ದು, ನಾನು ಆಗಲೇ ಹೇಳಿದೆ ನಿಮಗೆ, ಏನು ಮಲೆನಾಡು ಪ್ರದೇಶ ಏನಿದೆ ಅದು ಪಶ್ಚಿಮ ಘಟ್ಟದ ಪ್ರಮುಖ ಭಾಗ ಅಂತ. ನೋಡಿ, ಇದು ಕರಾವಳಿ ಮೈದಾನ ಮತ್ತು ಬಯಲು ಸೀಮೆ ಮೈದಾನಗಳ ನಡುವಿನ ಪರಿವರ್ತನಾ ವಲಯ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದನೇ ಹೇಳಿಕೆ ತಪ್ಪು ಇಲ್ಲಿ. ಓಕೆನಾ? ಅದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. 2 ಮತ್ತು 3ನೇ ಹೇಳಿಕೆ ನೀವು ನೋಡ್ಬೋದು. 2 ಮತ್ತು 3ನೇ ಹೇಳಿಕೆ ಏನಪ್ಪ ಇದೆ ಅಂತಂದರೆ ನೀವು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ಇದು ಸರಿಯಾಗಿರ್ತಕ್ಕಂಥದ್ದು, ಎತ್ತರವಾದ ಶಿಖರ. ನೆಕ್ಸ್ಟು ನೈಋತ್ಯ ಮುಂಗಾರು ಮಳೆಯಿಂದಾಗಿ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂಥದ್ದು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದೆ, ಇದು ಸರಿಯಾಗಿದೆ. ಬಟ್ ಟ್ರಾನ್ಸಿಷನ್ ಝೋನ್ ಈಸ್ ನಾಟ್ ರೈಟ್. ಓಕೆನಾ? ಅದಕ್ಕಾಗಿ 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಈಗ ಈ ರೀತಿಯಾಗಿ ಏನು ಕ್ವಾಲಿಟಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಾ. ಇದೇ ರೀತಿ ನಿಮಗೇನಾದರೂ GK ಕ್ವಶನ್ಸ್ಗಳು ಅಥವಾ GK ಏನು ಕ್ಲಾಸಸ್ಗಳು ಬೇಕು ಅಂತ ಅಂದರೆ, ಮತ್ತು ಇಲ್ಲಿ ನಿಮಗೆ GK PDF ಬೇಕು ಅಂತ ಅಂದರೆ ಸಂಪೂರ್ಣ GK ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೇವೆ. 451 ರೂಪಾಯಿಗಳಿಗೆ ನಿಮಗೆ ಸಂಪೂರ್ಣವಾಗಿ GK PDF ನಿಮಗೆ ಸಿಗುತ್ತೆ. ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ 501 ರೂಪಾಯಿಗಳನ್ನು ಸೆಂಡ್ ಮಾಡಿ. ಅದೇ ಬರೀ ನಮಗೆ GK ಸಾಕು ಅಂತ ಅಂದರೆ 451 ರೂಪಾಯಿಗಳನ್ನು ಸೆಂಡ್ ಮಾಡಿ. ಅದೇ ರೀತಿ ನಿಮಗೆ ಬರೀ ಕರೆಂಟ್ ಅಫೇರ್ಸ್ ಅಷ್ಟೇ ಬೇಕು ಅಂತ ಅಂದರೆ ನಿಮಗೆ ಬರೀ 60 ರೂಪಾಯಿಗಳಿಗೆ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಅದನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿರ್ತದೆ. ಎಲ್ಲವೂ ಕೂಡ ಅಮೌಂಟನ್ನು ಸೆಂಡ್ ಮಾಡಿ ಉದ್ಯೋಗ ಜೀವನ್ 12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ನಾವು PDF ರೂಪದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೋರ್ಸ್ನ ಒಂದು ಮಾಹಿತಿಗಳನ್ನು ಕೊಡ್ತೇವೆ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಓಕೆ, ಈಗ ನಾವು ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದ್ವಿ ಅಂತ ಅಂದರೆ, ಎರಡನೇ ಪ್ರಶ್ನೆ ಏನಿದೆ ಅಂತ ಅಂದರೆ ಕೃಷ್ಣಾ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕೃಷ್ಣಾ ನದಿ ಇದು ಕರ್ನಾಟಕದಲ್ಲಿ ಹರಿತಕ್ಕಂತಹ ಅತ್ಯಂತ ದೊಡ್ಡ ನದಿ ಅಂತಲೇ ನಾವು ಹೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿಕೆಗಳನ್ನು ನೀವು ಇಲ್ಲಿ ಗಮನ ಮಾಡಿದರೆ ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ನದಿಗಳು ಕೃಷ್ಣಾ ನದಿಯ ಪ್ರಮುಖ ಬಲದಂಡೆಯ ಉಪನದಿಗಳು ಆಗಿವೆ ಅಂತ. ನೋಡಿ, ಬಲದಂಡೆಯ ಉಪನದಿಗಳು ಆಗಿವೆ ಅಂತ. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡ್ಬೋದು. ಆಲಮಟ್ಟಿ ಅಣೆಕಟ್ಟನ್ನು ಮೇಲ್ದಂಡೆ ಕೃಷ್ಣಾ ಯೋಜನೆ ಅಥವಾ ವಿಜಯಪುರ ಜಿಲ್ಲೆಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಇಲ್ಲಿ ಎರಡನೇ ಹೇಳಿಕೆ. ಹಾಗಾದರೆ ಯಾವ್ಯಾವ್ದು ಹೇಳಿಕೆ ಇಲ್ಲಿ ಸರಿಯಾಗಿದ್ದಾವೆ? 1 ಮತ್ತು 2
ಈ ಒಂದು ಮಾತ್ರ, ಎರಡು ಮಾತ್ರ, ಮತ್ತು ಒಂದು ಮತ್ತು ಎರಡು ಕೂಡ ತಪ್ಪು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿ ಇದಕ್ಕೆ? ನೋಡಿ, ಒಂದು ಮತ್ತು ಎರಡೂ ಕೂಡ ಇಲ್ಲಿ ಏನಪ್ಪ ಅಂತ ಅಂದರೆ ಸರಿಯಾಗಿ ಇರ್ತಕ್ಕಂಥದ್ದು. ಯಾಕಪ್ಪ ಎರಡು ಸರಿ ಅಂತ ಅಂದರೆ, ಈ ರೀತಿಯಾಗಿ ಒಂದು ಕೃಷ್ಣಾ ನದಿ ಹರಿತಾ ಇದೆ ಅಂತ ಅಂದರೆ ಇಲ್ಲಿ ಕೃಷ್ಣಾ ನದಿಗೆ ಮೊದಲು ಘಟ್ಟಪ್ರಭಾ ನದಿ, ಮಲಪ್ರಭಾ ನದಿ, ನೆಕ್ಸ್ಟು ಇಲ್ಲಿ ತುಂಗಭದ್ರಾ ನದಿ ಎಲ್ಲಪ್ಪ ಜಾಯಿನ್ ಆಗುತ್ತೆ ಅಂತ ಅಂದರೆ ಇದು ಆಂಧ್ರ ಪ್ರದೇಶದಲ್ಲಿ ಏನು ಕೃಷ್ಣಾ ನದಿಗೆ ಏನಾಗುತ್ತೆ, ಲಿಂಕ್ ಆಗುತ್ತೆ. ಘಟ್ಟಪ್ರಭಾ ನದಿ ಮತ್ತು ಇಲ್ಲಿ ಮಲಪ್ರಭಾ ನದಿ, ಇದು ಎರಡು ಕೂಡ ತುಂಬ ಇಂಪಾರ್ಟೆಂಟ್ ನದಿಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತವೆ ಅಂತ. ನೆಕ್ಸ್ಟ್ ಇಲ್ಲಿ ಈ ಒಂದು ಘಟ್ಟಪ್ರಭಾ ನದಿಗೆ ಒಂದು ಅಡ್ಡಲಾಗಿ ಒಂದು ಏನಪ್ಪ ಅಂತ ಅಂದರೆ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆ ಅಣೆಕಟ್ಟು ಯಾವುದಪ್ಪ ಅಂತ ಅಂದರೆ ಆಲಮಟ್ಟಿ ಅಣೆಕಟ್ಟು ಅಂತ. ಈ ಒಂದು ಆಲಮಟ್ಟಿ ಅಣೆಕಟ್ಟು ಏನಿದೆ, ಇಲ್ಲಿ ಏನು ಆಲಮಟ್ಟಿ ಅಣೆಕಟ್ಟು ಇದೆ, ಇದು ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗಾಗಿ ಎರಡೂ ಕೂಡ ಹೇಳಿಕೆಗಳು ಇಲ್ಲಿ ಸರಿಯಾಗಿ ಇರತಕ್ಕಂತಹದ್ದು ಅಂತ. ಓಕೆನಾ? ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿರ್ತೇವೆ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ, ಕಾವೇರಿ ನದಿ ಮತ್ತು ಅದರ ಜಲಪಾತಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅರ್ಕಾವತಿ, ಶಿಂಷಾ ಮತ್ತು ಹೇಮಾವತಿ ಕಾವೇರಿ ನದಿಯ ಪ್ರಮುಖ ಎಡದಂಡೆ ಉಪನದಿಗಳು ಅಂತ ಕೊಟ್ಟಿದ್ದಾರೆ. ಅರ್ಕಾವತಿ, ಶಿಂಷಾ, ಹೇಮಾವತಿ ಕಾವೇರಿ ನದಿಯ ಪ್ರಮುಖ ಎಡದಂಡೆಯ ಉಪನದಿಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ಹೇಳಿಕೆ ನೀವು ನೋಡ್ಬೋದು, ಪ್ರಸಿದ್ಧ ಶಿವನ ಸಮುದ್ರ ಜಲಪಾತ. ಈ ಒಂದು ಪ್ರಸಿದ್ಧ ಶಿವನ ಸಮುದ್ರ ಜಲಪಾತವು ಕಪಿಲಾ ಅಥವಾ ಕಬಿನಿ ನದಿಗೆ ಕಾವೇರಿಯನ್ನು ಸೇರುವ ಮುನ್ನ ಅದರಿಂದ ನಿರ್ಮಾಣ ಆಗಿದೆ ಅಂತ ಪ್ರಶ್ನೆ. ನೋಡಿ, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಎರಡು ಮಾತ್ರ, ಒಂದು ಮತ್ತು ಎರಡು ಮಾತ್ರ, ಒಂದು ಅಥವಾ ಎರಡು ಕೂಡ ಅಲ್ಲ, ಮತ್ತು ಇಲ್ಲಿ ಒಂದು ಮಾತ್ರ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿ ಅಂತ ನೋಡೋದಾದರೆ ಒಂದು ಮಾತ್ರ ಇಲ್ಲಿ ಸರಿಯಾಗಿ ಇರತಕ್ಕಂಥದ್ದು. ಒಂದು ಮಾತ್ರ ಅಂತ ಅಂದರೆ ಅರ್ಕಾವತಿ ಮತ್ತು ಶಿಂಷಾ ಮತ್ತು ಹೇಮಾವತಿ ನದಿ ಏನಿದ್ದಾವೆ, ಇದು ಕಾವೇರಿ ನದಿಯ ಎಡದಂಡೆಯ ಪ್ರಮುಖ ಉಪನದಿಗಳು. ಇಲ್ಲಿ ಈ ಒಂದು ಕಾವೇರಿ ನದಿ ಅಂತ ಅಂದರೆ ಇಲ್ಲಿ ಅರ್ಕಾವತಿ ಬರ್ತದೆ, ಇಲ್ಲಿ ಹೇಮಾವತಿ ಬರ್ತದೆ, ಮತ್ತು ಇಲ್ಲಿ ಶಿಂಷಾ ಬರ್ತದೆ. ಇಲ್ಲಿ ಅರ್ಕಾವತಿ, ಇಲ್ಲಿ ಹೇಮಾವತಿ, ಅರ್ಕಾವತಿ, ಶಿಂಷಾ ಈ ಮೂರು ನದಿಗಳು ಎಡನದಿಯ ಒಂದು ಉಪನದಿಗಳು. ಈ ಉಪನದಿಗಳಾಗಿ ಬಂದು ಕಾವೇರಿ ನದಿಗೆ ಸೇರ್ತವೆ. ಹಾಗಾಗಿ ಇಲ್ಲಿ ಒಂದನೇ ಒಂದು ಹೇಳಿಕೆ ಸರಿಯಾಗಿದ್ದಾವೆ. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡ್ಬೋದು, ಪ್ರಸಿದ್ಧ ಶಿವನ ಸಮುದ್ರ ಜಲಪಾತವು ಕಪಿಲಾ ನದಿ ಅಥವಾ ಕಬಿನಿ ನದಿಯು ಕಾವೇರಿಯನ್ನು ಸೇರುವ ಮುನ್ನ ಅದರಿಂದ ನಿರ್ಮಾಣ ಆಗಿದೆ ಅಂತ ಏನಿದೆ, ಅದು ತಪ್ಪಾಗಿದೆ. ಯಾಕಪ್ಪ ಅದು ತಪ್ಪು ಅಂತ ನಾವು ಈಗ ನೋಡೋಣ. ಹೇಳಿಕೆ ಒಂದು ಸರಿಯಾಗಿದೆ. ನಾನು ಈಗಾಗಲೇ ನಿಮಗೆ ಏನಪ್ಪ ಅಂತ ಅಂದರೆ ಇಲ್ಲಿ ಹೇಮಾವತಿ ಬರ್ತದೆ, ಇಲ್ಲಿ ಶಿಂಷಾ ಬರ್ತದೆ, ಇಲ್ಲಿ ಅರ್ಕಾವತಿ ಬರ್ತದೆ ಅಂತ ಹೇಳಿದೆ. ಅದೇ ಸುವರ್ಣವತಿ ಕೇಳಿದ್ರೆ ಈ ಕಡೆಯಿಂದ ಬರ್ತದೆ, ಅದು ಕೂಡ ಗೊತ್ತಿರಬೇಕು. ಲಕ್ಷ್ಮಣ ತೀರ್ಥ ಇಲ್ಲಿ ಬರುತ್ತೆ, ಅದು ಕೂಡ ಗೊತ್ತಿರಬೇಕು. ಇಷ್ಟು ಮಾಹಿತಿಗಳನ್ನು ಪಡ್ಕೊಂಡ ನಂತರ ಈಗ ಎರಡನೇ ಹೇಳಿಕೆ ಯಾಕಪ್ಪ ತಪ್ಪು ಅಂತ ನೋಡೋದಾದರೆ, ಶಿವನ ಸಮುದ್ರ ಜಲಪಾತವು ಗಗನಚುಕ್ಕಿ ಮತ್ತು ಭರಚುಕ್ಕಿ ಈ ಒಂದು ಸೀಳುಗಳಾಗಿರ್ತಕ್ಕಂಥ ಕಾವೇರಿ ನದಿಯ ಮುಖ್ಯ ಪ್ರವಾಹದಿಂದಲೇ ನೇರವಾಗಿ ಸೃಷ್ಟಿಯಾಗಿದೆ ಹೊರತು ಕಪಿಲಾ ನದಿಯಿಂದ ಅಲ್ಲ ಅಂತ. ಹಾಗಾಗಿ ಕಬಿನಿ ನದಿಯಿಂದ ಇಲ್ಲಿ ಕಬಿನಿ ಜಲಾಶಯ ಆಗುತ್ತೆ. ಓಕೆನಾ? ಇದು ಗೊತ್ತಿರಬೇಕು. ಕಬಿನಿ ಜಲಾಶಯ ಆಗುತ್ತೆ. ಇಲ್ಲಿ ಶಿವನ ಸಮುದ್ರ ಜಲಪಾತ ಯಾವುದರಿಂದ ಆಗುತ್ತೆ ಅಂತ ಗಗನಚುಕ್ಕಿ ಮತ್ತು ಭರಚುಕ್ಕಿ ಈ ಒಂದು ಜಲಪಾತ, ಸಣ್ಣ ಸಣ್ಣ ಒಂದು ನದಿಗಳ ಜಲಪಾತದಿಂದ ಈ ಒಂದು ಶಿವನ ಸಮುದ್ರ ಜಲಪಾತ ಇಲ್ಲಿ ನಿರ್ಮಾಣ ಆಗಿದೆ ಅಂತ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕರ್ನಾಟಕದ ವಾಯುಗುಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಕರ್ನಾಟಕದ ವಾಯುಗುಣದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯು ರಾಜ್ಯದಲ್ಲೇ ಅತಿ ಹೆಚ್ಚು ವಾರ್ಷಿಕ ಮಳೆಯನ್ನು ಪಡೆಯುತ್ತದೆ. ಆದ್ದರಿಂದ ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತೂ ಇಲ್ಲಿ ಕರೆಯಲಾಗುತ್ತದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಓಕೆನಾ? ನೆಕ್ಸ್ಟ್ ಎರಡನೇ ಹೇಳಿಕೆ ನೀವು ನೋಡಬಹುದು, ರಾಜ್ಯವು ಈಶಾನ್ಯ ಮುಂಗಾರು ಅಂದರೆ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಓಕೆನಾ? ಈ ರಾಜ್ಯವು ಈಶಾನ್ಯ ಮುಂಗಾರು, ಈ ಒಂದು ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಏನಿದೆ ಅವಧಿಯಲ್ಲಿ ಗರಿಷ್ಠ ಮಳೆಯನ್ನು ಪಡೆಯುತ್ತದೆ. ನೋಡಿ, ಗರಿಷ್ಠ ಮಳೆಯನ್ನು ಈ ಒಂದು ಈಶಾನ್ಯ ಒಂದು ಭಾಗದಿಂದ ಬರುವಾಗ ಪಡ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಚಿತ್ರದುರ್ಗದ ನಾಯಕನಹಟ್ಟಿ ಏನಿದೆ ಕರ್ನಾಟಕದ ಅತ್ಯಂತ ಒಣ ಅಥವಾ ಶುಷ್ಕ ಪ್ರದೇಶಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅಂತ. ನೋಡಿ, ನಮಗೆ ಗೊತ್ತಿದೆ ನಮ್ಮ ಒಂದು ಕರ್ನಾಟಕಕ್ಕೆ ಮತ್ತು ಇಲ್ಲಿ ಭಾರತಕ್ಕೆ ಅಂತ ನೋಡೋದಾದರೆ ಸೌತ್ ವೆಸ್ಟ್ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಏನಿದೆ ಅದರಿಂದ ಅತಿ ಹೆಚ್ಚು ನೀರನ್ನು ಅರೌಂಡ್ 83% ಏನು ಮಳೆಗಾಲ ಮಳೆ ಏನಿದೆ ಅದು ಸೌತ್ ವೆಸ್ಟ್ ಮಾನ್ಸೂನಿಂದ ನಮಗೆ ಬರ್ತದೆ. ಈಶಾನ್ಯ ಮಾನ್ಸೂನಿಂದ ನಮಗೆ ಬರ್ತಕ್ಕಂಥದ್ದು ಅರೌಂಡ್ ಎಷ್ಟಪ್ಪ ಅಂತ 15-16%. ಬಟ್ ಅದು ಎಲ್ಲಿ ಜಾಸ್ತಿಯಲ್ಲಿ ಬರುತ್ತಪ್ಪ ಅಂತ ಕೇಳಿದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ.
ಈ ಒಂದು ಎರಡೂ ರಾಜ್ಯಗಳಿಗೆ ಬರ್ತವೆ, ನಮಗೆ ಜಾಸ್ತಿ ಬರೋದಿಲ್ಲ. ಓಕೆನಾ. ಹಾಗಾಗಿ ಇಲ್ಲಿ ಎರಡನೇ ಹೇಳಿಕೆ ಏನಿದೆ, ರಾಜ್ಯವು ಈಶಾನ್ಯ ಮುಂಗಾರು ಅಥವಾ ಹಿಂಗಾರು ಮಳೆ ಏನಿದೆ ಅದರ ಅವಧಿಯಲ್ಲಿ ಗರಿಷ್ಠ ಮಳೆಯನ್ನು ಪಡೆಯುತ್ತೆ ಅಂತ, ಇದು ತಪ್ಪು. ಒಂದು ತಪ್ಪು ಅಂತಂದರೆ ಯಾವುದಪ್ಪ ಅಂತ ಎರಡು ಮಾತ್ರ ತಪ್ಪು. ಹಾಗಾದರೆ ಈಗ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ, ಎರಡು ಇಲ್ಲಿದೆ, ಎರಡು ತಪ್ಪಾಗಿರುತ್ತೆ, ಇದು ಅಲ್ಲ. ನೆಕ್ಸ್ಟ್ ಇಲ್ಲಿ ಎರಡು ಇಲ್ಲಿದೆ, ಇದು ಕೂಡ ತಪ್ಪಾಗಿರುತ್ತೆ. 1, 2, 3 ಇದು ಕೂಡ ತಪ್ಪಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ತುಂಬ ಈಸಿ ಇದೆನಾ ಪ್ರಶ್ನೆಗಳು? ಈಸಿ ಇತ್ತು ಅಂತ ಅಂದರೆ ನೋಡಿ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರಶ್ನೆಗಳು ಬರ್ತವೆ. ಓಕೆನಾ. ಇನ್ನೂ ಕೂಡ ಜಾಸ್ತಿ ಏನು ಟಫ್ ಬರೋದಿಲ್ಲ, ಸೇಮ್ ಲೆವೆಲ್ ಕ್ವಶನ್ ಇರ್ತವೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಬಟ್ ನಿಮಗೆ ಗೊತ್ತಿರಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಜಾಸ್ತಿಯನ್ನು ಕೊಟ್ಟಿದ್ದೇನೆ. ಸುಮಾರು 80%, ನಾನು ಈಗಾಗಲೇ ಹೇಳಿದೆ 83% ಅಂತ. 80% ನೈಋತ್ಯ ಮಾನ್ಸೂನಿಂದ ಬರುತ್ತೆ, ಮತ್ತು ಇಲ್ಲಿ ಮುಂಗಾರು ಮಳೆಯಿಂದ ಹಿಂಗಾರು ಮಳೆಯಿಂದ ಏನೇನು ಬರುತ್ತೆ ಅಂತ ಕೊಟ್ಟಿದ್ದೇನೆ, ನೋಡ್ಕೋಬೋದು. ಈಗ ನೋಡಿ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿನ ಮಣ್ಣಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಣ್ಣಿಗೆ ಸಂಬಂಧಪಟ್ಟಂಥ ಹೇಳಿಕೆಗಳು ನೋಡಿ. ಕಪ್ಪು ಮಣ್ಣು ಏನಿದೆ, ರೇಗೂರು ಎಂಬತಕ್ಕಂಥದ್ದು ಪ್ರಧಾನವಾಗಿ ಉತ್ತರ ಕರ್ನಾಟಕದ ಮೈದಾನಗಳಲ್ಲಿ ಕಂಡುಬರುತ್ತೆ ಮತ್ತು ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಕಪ್ಪು ಮಣ್ಣು ಎಂಬತಕ್ಕಂಥದ್ದು ಇದನ್ನು ರೇಗೂರ್ ಮಿಟ್ಟಿ ಅಂತ ಕರಿತೇವೆ, ರೇಗೂರ್ ಸಾಯಿಲ್ ಅಥವಾ ರೇಗೂರ್ ಮಣ್ಣು ಅಂತ ಇಲ್ಲಿ ಕರಿತೇವೆ. ಈ ಒಂದು ರೇಗೂರ್ ಎಂಬತಕ್ಕಂಥದ್ದು ಈ ಒಂದು ಕಪ್ಪು ಮಣ್ಣಿಗೆ ಕರಿತಕ್ಕಂಥದ್ದು ಪ್ರಧಾನವಾಗಿ ಉತ್ತರ ಕರ್ನಾಟಕದ ಮೈದಾನಗಳಲ್ಲಿ ಕಂಡುಬರುತ್ತೆ ಮತ್ತು ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಅದಕ್ಕಾಗಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ನಾವು ಇದನ್ನು ಕರಿತೇವೆ ಅಂತ. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡ್ಬೋದು, ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಏನಿದೆ ಅತಿ ಹೆಚ್ಚು ಮಳೆ ಮತ್ತು ತೀವ್ರ ನಿಕ್ಷಾಲನೆ ಲೀಚಿಂಗ್ ಎಂಬತಕ್ಕಂಥ ಕಾರಣದಿಂದಾಗಿ ಕರಾವಳಿ ಜಿಲ್ಲೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕೆಲವು ಭಾಗಗಳಲ್ಲಿ ಹೆಚ್ಚು ಕೇಂದ್ರೀಕೃತ ಆಗಿದೆ ಅಂತ ಇಲ್ಲಿ ಎರಡನೇದು. ನೋಡಿ ಇನ್ನೊಂದ್ಸಲಿ ನೋಡಿ, ಲ್ಯಾಟರೈಟ್ ಮಣ್ಣು ಅತಿ ಹೆಚ್ಚು ಮಳೆ ಮತ್ತು ತೀವ್ರ ನಿಕ್ಷಾಲನೆ ಲೀಚಿಂಗ್ ಕಾರಣದಿಂದಾಗಿ ಕರಾವಳಿ ಜಿಲ್ಲೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕೆಲವು ಭಾಗಗಳಲ್ಲಿ ಕೇಂದ್ರೀಕೃತವಾಗಿದೆ. ಓಕೆನಾ. ನೆಕ್ಸ್ಟ್ ಮೂರನೇದು ನೋಡ್ಬೋದು, ಕೆಂಪು ಮಣ್ಣಿನಲ್ಲಿ ಜೈವಿಕಾಂಶ ಮತ್ತು ಸಾರಜನಕದ ಕೊರತೆ ಇರ್ತದೆ, ಇದು ನೈಸರ್ಗಿಕವಾಗಿ ರಾಜ್ಯದ ಅತ್ಯಂತ ಫಲವತ್ತಾದ ಮಣ್ಣಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಮೇಲಿನ ಹೇಳಿಕೆಗಳಲ್ಲಿ ಯಾವ್ಯಾವುದು ಸರಿ ಅಂತ ನೋಡೋದಾದರೆ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಕೆಂಪು ಮಣ್ಣಿನಲ್ಲಿ ಜೈವಿಕಾಂಶ ಮತ್ತು ಸಾರಜನಕದ ಕೊರತೆ ಏನಿರ್ತದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಮತ್ತು ನೈಸರ್ಗಿಕವಾಗಿ ರಾಜ್ಯದ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಅಲ್ಲೂವಿಯಲ್ ಸಾಯಿಲ್ ಅಂತ ಬರುತ್ತೆ, ಅಂದರೆ ಮೆಕ್ಕಲು ಮಣ್ಣು, ಇದು ಅತ್ಯಂತ ಫಲವತ್ತಾಗಿರ್ತಕ್ಕಂತಹ ಒಂದು ಮಣ್ಣು. ಓಕೆನಾ. ಅದಕ್ಕಾಗಿ ಮೂರನೇ ಹೇಳಿಕೆ ತಪ್ಪಿದೆ. ಹಾಗಾಗಿ ಆಪ್ಷನ್ 1 ಮತ್ತು 2 ಇದಕ್ಕೆ ಸರಿಯಾದ ಉತ್ತರ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡ್ಬೋದು. ಹೇಳಿಕೆ 3 ತಪ್ಪಾಗಿದೆ. ಹಾಗಾದರೆ ಯಾಕಪ್ಪ ತಪ್ಪಾಗಿದೆ ಅಂತ ಅಂದರೆ, ಕೆಂಪು ಮಣ್ಣು ದಕ್ಷಿಣ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡಿದ್ದರೂ ಕೂಡ ಇದರಲ್ಲಿ ಪೋಷಕಾಂಶಗಳು ಮತ್ತು ತೇವಾಂಶ ಹಿಡಿದುಕೊಳ್ಳುವ ಒಂದು ಸಾಮರ್ಥ್ಯ ಕಡಿಮೆ ಇರ್ತದೆ. ಹಾಗಾಗಿ ಇದನ್ನು ಹೆಚ್ಚು ಫಲವತ್ತಾಗಿಸಲು ಹೆಚ್ಚಿನ ಗೊಬ್ಬರ ಮತ್ತು ನೀರಾವರಿ ಅಗತ್ಯ ಇರ್ತದೆ. ಇದು ನೈಸರ್ಗಿಕವಾಗಿ ಅತ್ಯಂತ ಫಲವತ್ತಾದ ಮಣ್ಣು ಅಲ್ಲ. ಹಾಗಾಗಿ ಆ ಮೂರನೇ ಹೇಳಿಕೆ ಏನಿದೆ ಅದು ತಪ್ಪಿದೆ. ನೈಸರ್ಗಿಕವಾಗಿ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಮಣ್ಣು ಯಾವುದು ಅಂತ ಕೇಳಿ ಇಂಗ್ಲೀಷ್ನಲ್ಲಿ ಪೀಟ್ ಸಾಯಿಲ್ ಅಂತ ಕರೀತಾರೆ. ಅಂದರೆ ಅದು ಯಾವುದಪ್ಪ ಅಂತಂದರೆ ಗೊಬ್ಬರದ ಮಣ್ಣು ಅಂತ ಕರೀತಾರೆ. ಬಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಮೆಕ್ಕಲು ಮಣ್ಣು, ಅಲ್ಲೂವಿಯಲ್ ಸಾಯಿಲ್ ಅಂತ ಕರೀತಾರೆ. ಈ ಒಂದು ಅಲ್ಲೂವಿಯಲ್ ಸಾಯಿಲ್ ಅಂತಕ್ಕಂಥದ್ದು ಏನಿದೆ, ನಮ್ಮ ಒಂದು ಕರ್ನಾಟಕದ ಒಂದು ಕೋಸ್ಟಲ್ ಕರ್ನಾಟಕ ಕರಾವಳಿ ಪ್ರದೇಶ ಏನಿದೆ ಅಲ್ಲಿ ಸ್ವಲ್ಪ ಅಲ್ಲೂವಿಯಲ್ ಸಾಯಿಲ್ ಏನಿದೆ ಅದು ಆಕೃತವಾಗಿದೆ, ಅದು ಆವರಿಸಿಕೊಂಡಿದೆ. ಅದಕ್ಕಾಗಿ ಆ ಒಂದು ಪ್ರದೇಶ ಅತಿ ಫಲವತ್ತತೆಯಾಗಿರ್ತಕ್ಕಂತಹ ಒಂದು ಮಣ್ಣನ್ನು ಹೊಂದಿದೆ ಅಂತ ಇಲ್ಲಿ ಬರುತ್ತೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಅರಣ್ಯ ಸ್ಥಿತಿ ವರದಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಅರಣ್ಯ ಪ್ರೊಫೈಲ್ ಆಧರಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ವಿಸ್ತೀರ್ಣದ ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಹಾಗೆ ಎರಡನೇ ಹೇಳಿಕೆ ನೋಡ್ಬೋದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಸ್ಥಾಪಿಸಲಾಯಿತು ಮತ್ತು ಇದು ವಯನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಮಧುಮಲೈ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ? 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಕೂಡ ಅಲ್ಲ, 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಕೂಡ ಸರಿ ಅಂತ. ಏನಪ್ಪ ಅಂತಾರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಸಂರಕ್ಷಿತ ಪ್ರದೇಶವಾಗಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಇಲ್ಲಿ ಇದು ವಯನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಇಲ್ಲಿ ಮಧುಮಲೈ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಾಡನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಅದು ಉತ್ತರ ಕನ್ನಡ ಅಂತ, ಅದು ಕೂಡ ಸರಿಯಾಗಿದೆ.
ಹಾಗಾಗಿ ಎ ಮತ್ತು ಬಿ ಎರಡು ಕೂಡ 1 ಮತ್ತು 2 ಎರಡು ಕೂಡ ಸರಿಯಾಗಿದ್ದಾವೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಖನಿಜ ಸಂಪತ್ತಿನ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಬಳ್ಳಾರಿ ಜಿಲ್ಲೆಯ ಒಂದು ಸಂಡೂರು ಏನಿದೆ, ಉತ್ತಮ ದರ್ಜೆಯ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರು ನಿಕ್ಷೇಪಗಳಿಗೆ ಜಾಗತಿಕವಾಗಿ ಹೆಸರುವಾಸಿ ಆಗಿದೆ ಅಂತ. ನೆಕ್ಸ್ಟ್ ಎರಡನೇದು ನೋಡ್ಬೋದು, ಧಾರವಾಡದ ಕ್ರ್ಯಾಟನ್ ಎಂಬತಕ್ಕಂಥದ್ದು ಭಾರತದಲ್ಲೇ ಸದ್ಯ ಸಕ್ರಿಯವಾಗಿರ್ತಕ್ಕಂಥ ಏಕೈಕ ಚಿನ್ನದ ಗಣಿಯಾದ ಹಟ್ಟಿಯನ್ನು ಹೊಂದಿರುವುದು ವಿಶೇಷತೆಯನ್ನು ಹೊಂದಿದೆ ಅಂತ. ನೋಡಿ, ನೆಕ್ಸ್ಟ್ ಮೂರನೇದು, ಭಾರತದಲ್ಲಿ ಕ್ರೋಮೈಟ್ ಉತ್ಪಾದನೆಯಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವುದು ಸರಿ ಅಂತ ನೋಡೋದಾದರೆ 1 ಮತ್ತು 2 ಮಾತ್ರ ಸರಿ. ನೋಡಿ, ಧಾರವಾಡದ ಒಂದು ಕ್ರೇಟನ್ ಎಂಬತಕ್ಕಂಥ ಭಾರತದಲ್ಲಿ ಸದ್ಯ ಸಕ್ರಿಯವಾಗಿರ್ತಕ್ಕಂತಹ ಏಕೈಕ ಚಿನ್ನದ ಗಣಿಯಾದ ಹಟ್ಟಿ ಹೊಂದಿರತಕ್ಕಂಥ ವಿಶೇಷವನ್ನು ಪಡೆದಿದೆ ಅಂತ ಕೊಟ್ಟಿದ್ದಾರೆ, ಇದು ಸರಿ ಇದೆ. ನೆಕ್ಸ್ಟು, ಬಳ್ಳಾರಿ ಜಿಲ್ಲೆಯು ಸಂಡೂರು ಮತ್ತು ಉತ್ತಮ ದರ್ಜೆಯ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರುಗಳಿಗೆ ನಿಕ್ಷೇಪವನ್ನು ಹೆಸರುವಾಸಿಯಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ. ಭಾರತದಲ್ಲಿ ಕ್ರೋಮೈಟ್ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗಿದೆ. ಹಾಗಾಗಿ ಮೂರನೇ ತಪ್ಪು. ಯಾಕಪ್ಪ ತಪ್ಪು ಅಂತ ಈಗ ನೋಡೋಣ. ನೋಡಿ, 1 ಮತ್ತು 2 ಹೇಳಿಕೆ ಸರಿಯಾಗಿದ್ದಾವೆ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಪ್ರಸ್ತುತ ದೇಶದಲ್ಲಿಯೇ ಸಕ್ರಿಯವಾಗಿ ಪ್ರಮುಖ ಗಣಿ ಆಗಿದೆ. ನೋಡಿ, ಇಲ್ಲಿ ಧಾರವಾಡ ಅಂತ ಬಂದಿತ್ತು, ಇದು ಕೂಡ ತಪ್ಪಾಗಬೇಕು. ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಧಾರವಾಡ ಕ್ರೇಟನ್ ಎಂಬತಕ್ಕಂಥದ್ದು ಏನಿದೆ, ಇದು ಕೂಡ ತಪ್ಪಾಗಬೇಕು. ಇಲ್ಲಿ ರಾಯಚೂರು ಅಂತ ಮಾಡ್ಕೊಳ್ಳಿ, ಟೈಪ್ ಆಗಬೇಕಾದ್ರೆ ಮಿಸ್ ಆಗಿದೆ, ರಾಯಚೂರು. ಓಕೆನಾ, ರಾಯಚೂರು ಅಂತ ಮಾಡ್ಕೊಳ್ಳಿ. ನೆಕ್ಸ್ಟು ಮೂರನೇ ಹೇಳಿಕೆ ನೋಡೋಣ ಇವಾಗ. ಇಲ್ಲಿ ಹಟ್ಟಿ ಚಿನ್ನದ ಗಣಿ ಪ್ರಸ್ತುತವಾಗಿರುವ ಪ್ರಮುಖ ಗಣಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಹೇಳಿಕೆ 3 ತಪ್ಪಾಗಿದೆ. ಯಾಕಪ್ಪ ಹೇಳಿಕೆ 3 ತಪ್ಪು? ಭಾರತದಲ್ಲಿ ಒಡಿಶಾ ರಾಜ್ಯ ಏನಿದೆ ಅದು ಕ್ರೋಮೈಟ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಹಾಗಾಗಿ ಇದು ದೇಶದ ಒಟ್ಟು ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ 90%ಗಿಂತ ಹೆಚ್ಚಿನ ಪಾಲನ್ನು ಹೊಂದಿದೆ. ಹಾಗಾಗಿ 3ನೇ ಹೇಳಿಕೆ ತಪ್ಪು ಅಂತ. ಇಷ್ಟು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ನೋಡ್ಬೋದು, ಕರ್ನಾಟಕದ ಕರಾವಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದ ಕರಾವಳಿಯು ಅರಬ್ಬಿ ಸಮುದ್ರದ ಉದ್ದಕ್ಕೂ ಸುಮಾರು 320 ಕಿಲೋಮೀಟರ್ ಉದ್ದವಿದ್ದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ. ನೆಕ್ಸ್ಟು ಎರಡನೇದು, ಕಂಬದಂತಹ ಬಸಾಲ್ಟ್ ಶಿಲೆಗಳ ಒಂದು ರಚನೆಗಳಿಗಾಗಿ ಅಥವಾ ಕಾಲುಮ್ನಾರ್ ಬಸಾಲ್ಟಿಕ್ ರಾಕ್ಗಳಿಗಾಗಿ ಪ್ರಸಿದ್ಧವಾಗಿರುವ ಸೇಂಟ್ ಮೇರಿಸ್ ದ್ವೀಪವು ತೋನ್ಸೆಪಾರ್ ಅಥವಾ ಉಡುಪಿ ಮಲ್ಪೆ ಕರಾವಳಿಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದು ಏನಪ್ಪ ಅಂತಾರೆ, ಹವಳದ ಬಂಡೆಗಳು ಮತ್ತು ಸ್ಕ್ಯೂಬಾ ಡೈವಿಂಗ್ಗಳಿಗೆ ಹೆಸರುವಾಸಿಯಾಗಿರುವ ನೇತ್ರಾಣಿ ದ್ವೀಪವು ಕಾರವಾರದ ಕರಾವಳಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವ್ದು ಸರಿ ಅಂತ ನೋಡೋದಾದರೆ 1 ಮತ್ತು 2 ಮಾತ್ರ. ನೋಡಿ, ಕಂಬದಂತಹ ಬಸಾಲ್ಟಿಕ್ ಶಿಲಾರಚನೆಗಳಿಗೆ ಪ್ರಸಿದ್ಧವಾಗಿರುವ ಸೇಂಟ್ ಮೇರಿ ದ್ವೀಪವು ತೋನ್ಸೆಪಾರ್ ಉಡುಪಿಯ ಮಲ್ಪೆ ಕರಾವಳಿಯಲ್ಲಿದೆ, ಇದು ಸರಿಯಾಗಿದೆ. ಹಾಗಾದರೆ ಹವಳದ ಬಂಡೆಗಳು ಮತ್ತು ಸ್ಕೂಬಾ ಡೈವಿಂಗ್ಗೆ ಹೆಸರುವಾಸಿಯಾಗಿರುವ ನೇತ್ರಾಣಿ ದ್ವೀಪ ಏನಿದೆ ಅದು ಕಾರವಾರದ ಕರಾವಳಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗಿರ್ತದೆ ಇದು. ಹಾಗಾದರೆ ಸರಿ ಉತ್ತರವನ್ನು ಈಗ ನೋಡೋಣ. ಏನಪ್ಪ ಅಂತ, ನೇತ್ರಾಣಿ ದ್ವೀಪ ಏನಿದೆ ಪಾರಿವಾಳ ದ್ವೀಪ ಅಂತಲೇ ಕರೀತಾರೆ. ಇದನ್ನು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಕರಾವಳಿಯಲ್ಲಿ ಇದನ್ನು ನೋಡ್ಬೋದು. ಓಕೆನಾ, ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಒಂದು ಕರಾವಳಿಯಲ್ಲಿ ಇದನ್ನು ನೋಡ್ಬೋದು ನೇತ್ರಾಣಿ ದ್ವೀಪವನ್ನು. ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು ಅಂತ ಇಲ್ಲಿ ಹೇಳಲಾಗ್ತದೆ, ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ಬೋದು, ಕರ್ನಾಟಕದ ಸಂರಕ್ಷಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಳಿವಿನಂಚಿನಲ್ಲಿ ಇರತಕ್ಕಂತಹ ಒಂದು ಸಿಂಹಬಾಲದ ಮೊಕಾಕ್, ನೋಡಿ ಲಯನ ಟೈಲರ್ಡ್ ಮೊಕಾಕ್ ಎಂಬತಕ್ಕಂಥ ಸಂರಕ್ಷಣೆಗಾಗಿ ಜಾಗತಿಕ ಆದ್ಯತೆಯ ತಾಣವೆಂದು ಹೆಸರುವಾಸಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎರಡನೇದು, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿರುವ ಅನ್ಶಿ ಎಂಬತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅರೆ ನಿತ್ಯ ಹರಿದ್ವರ್ಣ ಮತ್ತು ಆರ್ದ್ರ ಪರ್ಣಪಾತಿ ಕಾಡುಗಳ ಅಪರೂಪದ ಒಂದು ಸಂಯೋಜನೆಯನ್ನು ಇದು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ರಂಗನತಿಟ್ಟು ಪಕ್ಷಿಧಾಮ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವುದು ಸರಿ ಅಂತ ನಿಮಗೆ ಕೇಳ್ಬೋದು. ಇಲ್ಲಿ ಯಾವ್ಯಾವುದಪ್ಪ ಸರಿ ಅಂತ ಅಂದರೆ 1 ಮತ್ತು 2 ಮಾತ್ರ. ನೋಡಿ ಅಂತ ಅಂದರೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಇದು ಅನ್ಶಿ ರಾಷ್ಟ್ರೀಯ ಉದ್ಯಾನವನದ ಅರೆ ನಿತ್ಯ ಹರಿದ್ವರ್ಣ ಮತ್ತು ಆರ್ದ್ರ ಪರ್ಣಪಾತಿ ಕಾಡುಗಳ ಅಪರೂಪದ ಯೋಜನೆಯನ್ನು ಹೊಂದಿರ್ತದೆ. ಮತ್ತು ಇಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಳಿವಿನಂಚಿನಲ್ಲಿ ಇರತಕ್ಕಂಥ ಸಿಂಹಬಾಲದ ಮಕಾಕ್ಗಳಿಗೆ ಹೆಸರುವಾಸಿ ಆಗಿದೆ ಅಂತ. ಹಾಗಾದರೆ 3ನೇ ಹೇಳಿಕೆ ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿ ಕಂಡುಬರುತ್ತೆ, ಇದು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಈಗ ಇದು ತಪ್ಪಿದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಏನಿದೆ ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯ ದಂಡೆಯಲ್ಲಿ ಕಂಡುಬರುತ್ತೆ, ತುಂಗಭದ್ರಾ ನದಿಯ ದಂಡೆಯಲ್ಲಿ ಅಲ್ಲ ಅಂತ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಕೊನೆಯ ಪ್ರಶ್ನೆ ಈಗ ನೀವು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ನೀವು ಕಮೆಂಟ್ ಮಾಡಬೇಕು, ಕಮೆಂಟ್ ಮಾಡಲೇಬೇಕು ಸರಿಯಾದ ಉತ್ತರವನ್ನು. ನಿಮಗೆ ಆನ್ಸರನ್ನು ಕೊಡೋದಕ್ಕೆ ನಿಮಗೆ ಪ್ರಶ್ನೆಗಳನ್ನು ತೋರಿಸ್ತೇನೆ ನೋಡಿ. ಇವಾಗ ಓದ್ಕೊಂಡು ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.